ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್, ಮಂಡ್ಯ ಜಿಲ್ಲಾ ವತಿಯಿಂದ ಕೇಂದ್ರ ಒಕ್ಕೂಟ ಸರ್ಕಾರ ತಂದಂತಹ ವಕ್ಫ್ ಕಾನೂನಿನ ವಿರುದ್ಧ ಈ ಒಂದು ಪ್ರತಿಭಟನಾ ಸಮಾವೇಶದ ವೇದಿಕೆಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, मुअज़्ज़िज़ उलमाए किराम, मेरे सामने बैठे हुए भाइयों, बुजुर्गों, दोस्तों, माँ बहनों, मीडिया फ्रेंड्स। मंड्या के लोग तो सब कन्नड़ा जानते हैं ना, क्योंकि मीडिया के जरिए से और लाखों लोग जो लाइव हमारा प्रोग्राम देख रहे हैं, इनको एक मैसेज जाना है। ದೊಡ್ಡ ಒಂದು ಚರ್ಚೆ ಮೀಡಿಯಾದಲ್ಲಿ, ಮೀಡಿಯಾ ಪ್ಯಾನೆಲ್ಗಳಲ್ಲಿ ಬಂತು. ಯಾಕೆ ಮುಸಲ್ಮಾನರು ಇದನ್ನು ವಿರೋಧಿಸ್ತೀರಿ? ಮೋದಿಯವರು ನಿಮ್ಮ ಪರವಾಗಿ ಮಾಡಿದ್ದಾರೆ, ಇದರಿಂದ ಬಡ ಮುಸಲ್ಮಾನರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ನೆರೇಟಿವ್ ಅನ್ನ ಈ ಬಿಜೆಪಿಗಳು, RSS ನವರು, ಇವರ ಪರವಾಗಿರುವ ಗೋಧಿ ಮೀಡಿಯಾಗಳು ನೆರೇಟಿವ್ ಅನ್ನ ಸೆಟ್ ಮಾಡಕ್ಕೆ ನೋಡಿದ್ರು. ನಾವು ಯಾಕೆ ವಿರೋಧಿಸ್ತೀವಿ ಅಂತಂದ್ರೆ, ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ಯಾವುದೇ ಒಂದು ಕಾನೂನು ಕಾಯ್ದೆಗಳು ಬರಬೇಕಾದ್ರೆ ಅದು ಜನರ ಪರವಾಗಿರಬೇಕು, ಅದು ಜನರ ಕೂಗಾಗಿರ್ಬೇಕು. ಯಾರು ಬಾಧಿತ ಸಮುದಾಯಗಳಿದೆಯೋ ಅವರ ಪರವಾಗಿರ್ಬೇಕು, ಅವ್ರಿಗೆ ಅನುಕೂಲ ಆಗಬೇಕು ಅಂತ ಬಾಧಿತ ಸಮುದಾಯಗಳು ಕೇಳಬೇಕು. ಉದಾಹರಣೆ ನಿಮ್ಗೆ ಗೊತ್ತಿದೆ, SC/ST ಎಂಪ್ಲಾಯೀಸ್ ಪ್ರಮೋಷನ್ ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ರು. ಆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಪಾಸ್ ಮಾಡಬೇಕಾದ್ರೆ ಇಡೀ ದೇಶಾದ್ಯಂತ ಸುದೀರ್ಘ ಹೋರಾಟ ನಡೆಯಿತು. ಸುದೀರ್ಘ ಹೋರಾಟ ನಡೆದಂತ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇದನ್ನ ಜಾರಿಗೆ ಹೊರಟಾಗ ಮೆಜಾರಿಟಿ ಇರಲಿಲ್ಲ. ಮಾಯಾವತಿ ಅವ್ರ ಬೆಂಬಲ ಬೇಕಾಯ್ತು. ಮಾಯಾವತಿ ಅವರಿಗೆ ಬೆಂಬಲವನ್ನ ಕೇಳಿದಾಗ ಮಾಯಾವತಿ ಅವರು, ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಬಿಲ್ಲು ಸೈಮಲ್ಟೇನಿಯಸ್ಲಿ ಇದ್ದಾಗ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಬಿಲ್ ಅನ್ನ ಪಾಸ್ ಮಾಡಬೇಕಾದ್ರೆ ಮಾಯಾವತಿ ಅವ್ರನ್ನ ಬೆಂಬಲ ಕೇಳಿದಾಗ ಮಾಯಾವತಿ ಅವರು ಹೇಳಿದ್ರು, ನಾನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಬಿಲ್ ಅನ್ನ ನಿಮಗೆ ಪಾಸ್ ಮಾಡಬೇಕಾದ್ರೆ, ನನ್ನ ಬೆಂಬಲ ಬೇಕಾದ್ರೆ SC/ST ಎಂಪ್ಲಾಯೀಸ್ ಪ್ರಮೋಷನ್ ಬಿಲ್ ಅನ್ನ ನೀವು ಪಾಸ್ ಮಾಡಿದ್ರೆ, ನಿಮ್ಮ ಬೆಂಬಲ ಮಾಡಿದ್ರೆ ನಾನು ಇದಕ್ಕೆ ಬೆಂಬಲ ಕೊಡ್ತೀನಿ ಅನ್ನುವಂತ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸುದೀರ್ಘವಾದ ಹೋರಾಟ, ಜನ ಬೆಂಬಲ, ಸಂಘಟನೆಗಳ ಹೋರಾಟ, ಇದರ ನಂತರ ಆಗಿರ್ತದೆ ಒಂದು ಕಾಯ್ದೆಯನ್ನ ತಂದದ್ದು. ಇಲ್ಲಿ ಈ ದೇಶದಲ್ಲಿ 20 ಕೋಟಿ ಮುಸಲ್ಮಾನರಿದ್ದಾರೆ. 20 ಕೋಟಿ ಮುಸಲ್ಮಾನರಲ್ಲಿ ಯಾರು ಅರ್ಜಿ ಹಾಕಲಿಲ್ಲ ಈ ನರೇಂದ್ರ ಮೋದಿ ಅವರಿಗೆ. 20 ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಯಾವುದೇ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಲಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಮುಸಲ್ಮಾನರನ್ನ ರಾಷ್ಟ್ರಾದ್ಯಂತ ಪ್ರತಿನಿಧಿಸುವ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇರ್ಬೋದು, ಜಮಿಯತ್ ಉಲಮಾ ಹಿಂದ್ ಇರ್ಬೋದು, ಯಾವುದೇ ಸಂಘಟನೆಗಳಾಗ್ಲಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ, ಮುಸಲ್ಮಾನರ ಪರ ಹೆಚ್ಚು ಹೋರಾಟ ಮಾಡುವಂತಹ ರಾಜಕೀಯ ಪಕ್ಷಗಳು ಅವರಾಗ್ಲಿ, ಯಾರು ಕೂಡ ಈ ಮೋದಿಯನ್ನ ಕೇಳಲಿಲ್ಲ ಈ ರೀತಿಯಾದಂತ ಒಂದು ಬಿಲ್ ಅನ್ನ ತನ್ನಿ ಅಂತ. ಆದ್ರೆ ಈ ಬಿಲ್ ಅನ್ನ 20 ಕೋಟಿ ಮುಸಲ್ಮಾನರ ಮೇಲೆ ಬಲವಂತವಾಗಿ ಹೇರ್ತಾ ಇದ್ದಾರೆ. ಆ ಕಾರಣಕ್ಕೆ ಭಾರತೀಯ ಮುಸಲ್ಮಾನರು ಇದನ್ನ ವಿರೋಧಿಸ್ತಾ ಇದ್ದೀವಿ. ಮಾಧ್ಯಮಗಳು ಬರಿಬೇಕು, ಜನರು, ಬಹುಸಂಖ್ಯಾತರು, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು. 2014ರಿಂದ ನಿರಂತರವಾಗಿ ಈ ಸಮುದಾಯವನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಈ ಸಮುದಾಯದ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಈ ಸಮುದಾಯದ ಸಂವಿಧಾನ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗ್ತಾ ಇದೆ. ಯಾಕೆ ಈ ಸಮುದಾಯಗಳಿಗೆ
ಈ ಮುಸಲ್ಮಾನರಿಗೆ ಯಾಕೆ ನೀವು ಬೆಂಬಲವಾಗಿ ನಿಲ್ತಾ ಇಲ್ಲ? ಯಾಕೆ ನಾವು ನಮ್ಮ ಪರ ಇಲ್ಲ? ಯಾಕೆ ನೀವು ನಮ್ಮ ಜೊತೆ ಬೆರಳೆಣಿಕೆಯ ಪ್ರಗತಿಪರರು ಬಿಟ್ರೆ, ಬೆರಳೆಣಿಕೆಯ ಜನರು ಬಿಟ್ರೆ ಯಾಕೆ? ಏನ್ ತಪ್ಪು ಮಾಡಿದೀವಿ ನಾವು ಭಾರತದಲ್ಲಿ? ಈ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲಿ ಶಹೀದ್ ಮಿಲ್ಲ ಟಿಪ್ಪು ಸುಲ್ತಾನ್ರಿಂದ ಹಿಡಿದು ಲಕ್ಷಾಂತರ ಜನ ಈ ದೇಶಕ್ಕಾಗಿ ಬಲಿ ಅರ್ಪಣೆ ಮಾಡಿದ್ದೇವೆ, ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದೇವೆ, ಈ ದೇಶಕ್ಕಾಗಿ ಸರ್ವವನ್ನು ಕೊಟ್ಟಿದ್ದೇವೆ. ಈ ದೇಶವನ್ನ ಕಟ್ಟುವ ಕಾಯಕ ಇರುವ ಶ್ರಮಿಕ ವರ್ಗದಲ್ಲಿ 90% ಮುಸಲ್ಮಾನರು ಶ್ರಮಿಕ ವರ್ಗ, ಈ ದೇಶವನ್ನು ಕಟ್ಟುವವರು. ಈ ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ ಈ ಸಮುದಾಯ, ಕೊಡ್ತಾನೆ ಇದೆ. ಆದ್ರೆ ಎಲ್ಲೂ ಕೂಡ ಕೆಲವು ವಿಷಾದ ಆಗ್ತದೆ. ಈ ಸಮುದಾಯದ ಜೊತೆ ಗಟ್ಟಿಯಾಗಿ, ಸಮುದಾಯಕ್ಕೆ ಅನ್ಯಾಯ ಆದಾಗ, ಸಮುದಾಯಕ್ಕೆ ದೌರ್ಜನ್ಯ ಆದಾಗ, ಅದಕ್ಕಿಂತಲೂ ಮಿಗಿಲಾಗಿ ಸಂವಿಧಾನಬದ್ಧವಾದಂತ ನಮ್ಮ ಹಕ್ಕುಗಳನ್ನ ಈ ಕಿರಾತಕರು ಕಿತ್ತುಕೊಳ್ಬೇಕಾದ್ರೆ ಯಾಕೆ ಈ ಬಹುಸಂಖ್ಯಾತ ಸಮುದಾಯ ನಮ್ಮ ಜೊತೆ ನಿಲ್ಲೋದಿಲ್ಲ? ಏನ್ ತಪ್ಪು ಮಾಡಿದೀವಿ ನಾವು ನಿಮ್ಗೆ? ಯಾಕೆ ಈ ರಾಜಕೀಯ ಪಕ್ಷಗಳು ಗಟ್ಟಿಯಾಗಿ ನಮ್ಮ ಜೊತೆ ನಿಲ್ಲೋದಿಲ್ಲ? ಯಾಕೆ ನಮ್ಮ ಬೀದಿ ಹೋರಾಟದಲ್ಲಿ ಬರೋದಿಲ್ಲ? ಮುಸಲ್ಮಾನರು ಮಾತ್ರ ಯಾಕೆ ಹೋರಾಟ ಮಾಡಬೇಕು? ನಮ್ಮ ಮತಗಳು ಬೇಕು ನಿಮಗೆ, ನಮ್ಮ ಬೆಂಬಲ ಬೇಕು, ಯಾಕೆ ನಮ್ಮ ಜೊತೆಯಾಗಿ ನಿಲ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಎಷ್ಟರವರೆಗೆ ವಿಷಕಾರಿಯನ್ನು ತುಂಬ್ತಾ ಇದ್ದಾರೆ ಇವರು ಅಂತ ಹೇಳಿದ್ರೆ, ಈಗ ತಾನೇ ಮಾನ್ಯ ವಾಸೂರವರು ಇಲ್ಲಿ ಹೇಳಿದ್ರು, ಬಾನು ಮುಷ್ತಾಕ್ ಅವರಿಗೆ ಪ್ರಪ್ರಥಮ ಬಾರಿಗೆ ಕನ್ನಡಕ್ಕೆ ಒಂದು ಬೂಕರ್ ಪ್ರಶಸ್ತಿ ಬಂತು. ಇಡೀ ದೇಶದ ಹೆಮ್ಮೆ ಅದು. ಬಾನು ಮುಷ್ತಾಕ್ ಅವರು ತಂದುಕೊಟ್ರು. ಆದ್ರೆ ಕನಿಷ್ಠ ಮೋದಿಯಿಂದ ಹಿಡಿದು ಮೋದಿ ಬಿಡಿ ಮಾಡಲ್ಲ, ಬಿಜೆಪಿಯ ನಾಯಕರು ವಿಜೇಂದ್ರ ಅವರು ಟ್ವಿಟರ್ ತೆಗೆದು ನೋಡಿ, ಫೇಸ್ಬುಕ್ ತೆಗೆದು ನೋಡಿ, ವಿಜೇಂದ್ರ ಯಡಿಯೂರಪ್ಪ ಒಂದು, ಇವರು ಕನ್ನಡ ಪ್ರೇಮಿಗಳ, ಕನ್ನಡದ ಬಗ್ಗೆ ಮಾತಾಡ್ತಾರ? ವಿಜೇಂದ್ರ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ತೆಗೆದು ನೋಡಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ? ಕನಿಷ್ಠ ಕನ್ನಡಕ್ಕೆ ಗೌರವ ತಂದು ಕೊಟ್ಟಂತಹ ಬೂಕರ್ ಪ್ರಶಸ್ತಿ ಬಂದಾಗ ಒಂದು ಹೆಮ್ಮೆ ಪಡಬೇಕು ಅನ್ನುವಂತಹ ಕನಿಷ್ಠ ಒಂದು ಕನ್ನಡ ಪ್ರೇಮ ಇಲ್ಲ. ಕನ್ನಡದ ಬಗ್ಗೆ ಮಾತಾಡ್ತೀರಾ ನೀವು? ಪ್ರತಾಪ್ ಸಿಂಹ ನೀನು ರೈಟರ್ ಅಲ್ವಪ್ಪ, ನೀನು ಬರ್ದ ಒಂದು ಲೇಖನ ಬರ್ದ, ನೀನು ಪತ್ರಕರ್ತ ಬೇರೆ, ಬರ್ದ ನೀನು ಬಾನು ಮುಷ್ತಾಕ್ ಬಗ್ಗೆ? ಅಂದ್ರೆ ಎಷ್ಟು ವಿಷಕಾರಿ, ಎಷ್ಟು ವಿಷ ಇವ್ರ ಹತ್ರ ತುಂಬಿದೆ ಅಂತ ನೋಡಿ. ಮೊನ್ನೆ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂ.ಎ. ಮೊಹಮ್ಮದ್ ಸಲೀಂ, ಅಚ್ಚ ಕನ್ನಡಿಗ, ಬೆಂಗಳೂರಿನವರು, ಅವರಿಗೆ ಮಹಾನಿರ್ದೇಶಕರಾಗಿ ನೇಮಕ ಮಾಡಿದಾಗ ಸಿದ್ದರಾಮಯ್ಯನವರು ಅವ್ರು ಬಂದ್ರು, ನನಗೆ ಅಭಿನಂದನೆ ಸಲ್ಲಿಸಿದ್ರು ಅನ್ನೋದನ್ನ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಅದ್ರ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೀವು, ಆ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೀವು, ಈ ಸಾಬಿನೇ ಬೇಕಿತ್ತೇನೋ ಸಿದ್ದರಾಮಯ್ಯ ಅಂತ ಬರ್ದಿದ್ದಾರೆ. ಈ ಭಕ್ತರಿಗೆ ನಾನು ಹೇಳುವಂಥದ್ದು, 26 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ, ಡಾಕ್ಟರೇಟ್ ಪಡೆದ, ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ವಿದ್ಯಾಭ್ಯಾಸ ಪಡೆದ ಅತ್ಯಂತ ಅರ್ಹ ಎಂ.ಎ. ಸಲೀಂ ಅಂತ ಕೊಟ್ಟಿರೋದು ಮುಸಲ್ಮಾನ ಅಂತ ಅಲ್ಲ, ಬರ್ಕೊಳ್ಳಿ ಭಕ್ತರೇ ನೀವು. ದಿ ಮೋಸ್ಟ್ ಎಲಿಜಿಬಲ್ ಮ್ಯಾನ್, ದ ಮೋಸ್ಟ್ ಎಜುಕೇಟೆಡ್, ಎಲ್ಲ ಅವರು ಯಾವ ಹುದ್ದೆಯಲ್ಲಿ ಇದ್ರೋ ಅಲ್ಲಿ ಆ ನ್ಯಾಯವನ್ನು ಕೊಟ್ಟಿದ್ದಾರೆ ಅನ್ನುವಂತ ದ ಬೆಸ್ಟ್ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಅವರಿಗೆ ಎಲಿಜಿಬಿಲಿಟಿ, ಅವರಿಗೆ ಸೇವಾವಧಿ, ಎಲ್ಲ ಸೇವಾ ಜ್ಯೇಷ್ಠತೆ ಇದೆ ಅಂತ ಕೊಟ್ಟಿದ್ದಾರೆ ಹೊರತು ಸಾಬ್ರು ಅಂತ ಕೊಟ್ಟಿಲ್ಲ ಕಡ್ರೋ ಭಕ್ತರೆ. ये जानना तुम्हें, ये ವಿಷಯ ಇದೆಯಲ್ಲ ವಿಷಕಾರಿ, ಇದು ನೀವು ತಿಳ್ಕೊಳ್ಬೇಕು ಯಾವ ರೀತಿ ಎಷ್ಟು ಅಪಾಯಕಾರಿ ಇದೆ ಅಂತ ಹೇಳಿ. ಇಂತಹ ಮನಸ್ಥಿತಿ ಇದೆ, ಇಂತಹ ಮನಸ್ಥಿತಿ ರಾಜ್ಯದಲ್ಲಿ, ಈ ದೇಶದಲ್ಲಿ ಇದೆ. ಹಾಗಾಗಿ ಈ ವಕ್ಫ್ ಆಕ್ಟ್ ಅನ್ನುವಂಥದ್ದು ಇದು ಒಂದು ಹೋರಾಟದ ಮೇಲೆ ನಿಲ್ಲೋದಿಲ್ಲ, ಇದು ಸುದೀರ್ಘವಾದ ಹೋರಾಟ ಮಾಡಬೇಕು ನಾವು. एक प्रोटेस्ट से एक बार आके मैदान में जुड़ने से होता नहीं है, बहुत लंबा जद्दोजहद करना पड़ेगा, इंशाअल्लाह जद्दोजहद करना पड़ेगा. क्योंकि अभी बताए मौलाना इफ्तिखार साहब
दामद बरकत हो बताए, हमारे जो किसानों ने जो काला कानून ये मोदी ने लाया, इनके बाप को हेल्प करने के लिए, अदानी के लिए, अंबानी के लिए फेवर करने के लिए किसान का खिलाफ एक कानून लाने का टाइम में 1.5 साल, याद रख लो मुसलमानों, 1.5 साल दिल्ली का जो आसपास का जो एरिया में, हरियाणा में, यूपी में, बॉर्डर में इतना बड़ा हंगामा करे, 1.5 साल रास्ते में बैठे, ना बारिश देके ना सर्दी देके, उस जद्दोजहद में 700 लोग शहीद हो गए, याद रख लो। उसके बाद ही मोदी ने वापस लेना पड़ा मजबूरन। यह है इतिजाज, यह है इतिजाज का ताकत। बहुत सारे लोग बैठ के बोलते हैं क्या जरूरत है इतिजाज करने का, कोर्ट में है ना, क्यों करते हो, क्यों रास्ते पे आते हो? समझ में नहीं, आइंदा दिना में आपको समझ में आता है। क्या उम्मीद है आपको? क्या क्या हुआ पुराना कोर्ट में, पूरा सबूत रहने के बावजूद भी बाबरी मस्जिद का नतीजा क्या हुआ आप जानते हैं। पूरा सबूत रहने के बाद भी हमारे जो बहुत सारे जो कोर्ट में क्या क्या नतीजा मिला, टू बी रिजर्वेशन अभी भी पेंडिंग है। हमारे हिजाब का मामला क्या हुआ? हिजाब का मामला कोर्ट में ही हुआ ना, क्या हुआ? कर्नाटक हाई कोर्ट में क्या मिला? तो आपका फेवर में आता है, जजमेंट आएगा, जजमेंट आएगा, मगर आपका फेवर में आता है बोलकर बड़ी उम्मीद से रखो नको। जद्दोजहद से और सड़क का संसद से हम लोग को हमारा जो इज्जत है, हमारा जो हुकूक है वो लेना पड़ेगा। ये हुकूक किसी का बाप का दिया हुआ नहीं, हमारा हुकूक हमारा है। वो ಯಾವುದೇ ಯಾರಪ್ಪನ ಔದಾರ್ಯ ಅಲ್ಲ, ಈ ದೇಶದ ಪ್ರಜೆಗಳಾಗಿ ಸಂವಿಧಾನಬದ್ಧವಾದಂತ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಯಾರ ವಿರುದ್ಧವೂ ಅಲ್ಲ, ನಮ್ಮ ಹಕ್ಕಿಗಾಗಿ। ಯಾಕೆಂತಂದ್ರೆ ಇಲ್ಲಿ ಕೆಲವು ಮೀಡಿಯಾಗಳ ನೆರೆಟಿವ್ ಸೆಟ್ ಆಗಿದೆ, ಎಲ್ಲಿ ಬೇಕಂದ್ರೆ ಅಲ್ಲಿ ಇಟ್ಕೊಳ್ತಾರೆ, ಅದ್ರ ವಕ್ಫ್ ಅಂತಾರೆ ಅಂತ ಹೇಳ್ಬಿಟ್ಟು, ಎಲ್ಲಿ ಹೋಗೋದು ಅಲ್ಲಿ ಬೇಲಿ ಹಾಕೋದು ಅದು ವಕ್ಫ್ ಇಲ್ಲ। ನಿಮಗೆ ಗೊತ್ತಿರಲಿ, ನಾನು ಹೇಳುವಂಥದ್ದು ಈ ರೀತಿ ನೆರೆಟಿವ್ ಸೆಟ್ ಮಾಡೋರಿಗೆ ಇಸ್ಲಾಮಲ್ಲಿ ಒಂದು ನಿಯಮ ಇದೆ, ಯಾವ್ಯಾವುದೋ ಜಮೀನನ್ನ ವಕ್ಫ್ ಮಾಡಕ್ ಆಗೋದಿಲ್ಲ, ಯಾರು ಕಾನೂನುಬದ್ಧವಾದ ಓನರ್ ಇದಾನೋ ಅವರೇ ವಕ್ಫ್ ಮಾಡಬೇಕು। ಆ ರೀತಿ ನಮ್ಮ ಸಮುದಾಯದ ದಾನಿಗಳು, ಸಮುದಾಯದ ಅಲ್ಲದ ದಾನಿಗಳು ಕೂಡ ಕೊಟ್ಟಂತ ಜಮೀನಾಗಿರ್ತದೆ ವಕ್ಫ್, ಯಾರಿಂದೋ ಕಬಳಿಸಿದ್ದಲ್ಲ ಇದು। ಹಾಗಾಗಿ ಅದರಲ್ಲಿ ನಮ್ಮ ಹಕ್ಕಿದೆ। ಆ ವಕ್ಫ್ ಜಮೀನು ಯಾರಿಂದನೋ ಯಾರೋ ದುರ್ಬಳಕೆ ಮಾಡಿಕೊಂಡಿದ್ದಲ್ಲ, ಇದನ್ನ ಯಾಕೆ ಈ ಕಾನೂನನ್ನು ತರಲಿಕ್ಕೆ ಹೊರಟಿದ್ದಾರೆ? ಮತ್ತೆ ಈ ವಕ್ಫ್ ಬೈ ಯೂಸರ್ ನಲ್ಲಿ ಏನು ಹೇಳ್ತಿದ್ದಾರೆ ಇವರು? ಸರ್ಕಾರದ ಈ ಹೊಸ ಕಾನೂನಿನಲ್ಲಿ ವಕ್ಫ್ ಬೈ ಯೂಸರ್, ಇಲ್ಲಿವರೆಗಿನ ವಕ್ಫ್ ಬೈ ಯೂಸರ್ ನಾವು ಬೇಕಿದ್ರೆ ಕೊಡ್ತೀವಿ, ಆದ್ರೆ ಸರ್ಕಾರದಿದ್ರೆ, ಡಿಸ್ಪ್ಯೂಟ್ ಇದ್ರೆ ನಾವು ಕೊಡಲ್ಲ, ಅದು ಸರ್ಕಾರಕ್ಕಾಗುತ್ತೆ ಅಂತ। ನಿಮಗೆ ಗೊತ್ತಿರಲಿ, ಈ ದೇಶದಲ್ಲಿ ಹೈಯೆಸ್ಟ್ ವಕ್ಫ್ ಅನ್ನ ಯಾರಾದ್ರೂ ಎನ್ಕ್ರೋಚ್ ಮಾಡಿದ್ರೆ, ಲೂಟಿ ಮಾಡಿದ್ರೆ ಅದು ಸರ್ಕಾರಗಳು, ಗವರ್ಮೆಂಟ್। ಲಿಮಿಟೇಷನ್ ಆಕ್ಟ್ ಬಗ್ಗೆ ಇಲ್ಲಿ ಬಂತು, ರಿಲಿಜಿಯಸ್ ಪರ್ಪಸ್ಗೆ ದಾನ ಮಾಡಿದ ಅಥವಾ ಆ ಭೂಮಿಗೆ ಲಿಮಿಟೇಷನ್ ಆಕ್ಟ್ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ। ಆದ್ರೂ ಕೂಡ ಇವರು ಕೇವಲ ಅದು ಹಿಂದೂ ದತ್ತು ಕಾನೂನಿಗೆ ಅನ್ವಯ ಆಗಲ್ಲ, ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅನ್ವಯ ಆಗಲ್ಲ, ಬುದ್ಧಿಸ್ಟ್ಗೆ ಯಾವ ಸಮುದಾಯದ ರಿಲಿಜಿಯಸ್ ಧಾರ್ಮಿಕ ದತ್ತಿಗಳಿಗೂ ಕೂಡ ಅನ್ವಯ ಆಗದ ಕಾನೂನು ವಕ್ಫ್ ಜಮೀನಿಗೆ 12 ವರ್ಷ ಯಾರಾದ್ರೂ ನಮ್ಮ ವಕ್ಫ್ ಜಮೀನನ್ನ ಲೂಟಿ ಮಾಡಿದ್ರೆ ಅವರ ಫೇವರ್ ಆಗಿ ಕೊಡುವಂತ ಒಂದು ಕಾನೂನು ಆಗಿರ್ತದೆ ಇದು। 12 साल कौन भी वक्फ जमीन में रहा तो उनको देना बोलकर एक नया कानून। अब अंबानी का घर है ना मुंबई में, एंटिला, मालूम है ना आपको? एंटिला अंबानी का घर जो मुंबई में, वो वक्फ का जमीन है, 2002 से चलने कर है, केस है अभी भी। अभी 12 साल बोले तो क्या होगा, हो जाएगा वो, ये कानून लागू अगर हो गया तो एंटिला उसको हो जाएगा।
तो इसलिए ये जो याद रख लो नौजवान साथियों, अगर ये कानून तो आ गया, अगर कोर्ट में भी ये कंप्लीटली अमल में आ गया तो आधा प्रॉपर्टी वक्फ का नहीं रहेगा, आपका खबरस्तान नहीं रहेगा, आपका खानका नहीं रहेगा, आपका मस्जिद नहीं रहेगा, याद रख लो। क्योंकि डॉक्यूमेंटेशन के बारे में पूछते हैं, मुतवल्ली से बहुत सारे जेल को जाने तैयार हो भाई, मुतवल्ली से तैयार हो जा। कई को बोला मैं 6 महीने के अंदर, ये कानून अगर जारी हो गया 6 महीने के अंदर तुम्हें डॉक्यूमेंट नहीं दिए तो तुम ना जेल को भेज सकते। यह नया कानून ಅಂದ್ರೆ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಮಾಡಿದಂತ ಒಂದು ಕಾನೂನಾಗಿರ್ತದೆ। ಮುಸ್ಲಿಂ ದ್ವೇಷದಿಂದಲೇ ಘಂಟಾಘೋಷವಾಗಿ ನಾನು ಹೇಳ್ತೇನೆ, ಮುಸ್ಲಿಂ ದ್ವೇಷದ ಕಾರಣಕ್ಕಾಗಿಯೇ ಈ ಕಾನೂನನ್ನ ತರಲಾಗಿದೆ। ಇದರಲ್ಲಿ ಎರಡು ಮಾತಿಲ್ಲ, ಯಾರಿಗೆ ಡಿಫರೆನ್ಸ್ ಇದ್ರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಮುಸ್ಲಿಂ ದ್ವೇಷದ ಒಂದೇ ಒಂದು ಕಾರಣಕ್ಕೆ ಈ ಕಾನೂನನ್ನು ತರಲಿದೆ। ಮುಸ್ಲಿಂ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಜಮೀನನ್ನ ಲೂಟಿ ಮಾಡಬೇಕು, ಇವ್ರ ಅಪ್ಪಂದರಿಗೆಲ್ಲ, ಅದಾನಿಗೆ, ಅಂಬಾನಿಗೆ, ಟಾಟಾಗೆ, ಬಿರ್ಲಾಗೆ, ಇವ್ರ ಅಪ್ಪಂದರಿಗೆಲ್ಲ ಕೊಡಬೇಕು ಈ ಜಮೀನನ್ನ ನಿಮ್ ಕಿತ್ಕೊಂಡು। ಇದೇ ಈ ಕಾನೂನಿನ ಉದ್ದೇಶ, ಬೇರೆ ಏನೂ ಅಲ್ಲ। ಇವ್ರು ಏನ್ ಹೇಳ್ತಿದ್ದಾರೆ, ಮಾಧ್ಯಮದವರು ಸ್ವಲ್ಪ ಬರಿಬೇಕು ಇದನ್ನ, ಬಡ ಮುಸಲ್ಮಾನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಾವು ಇದನ್ನ ತರ್ತಾ ಇದೀವಿ। ಬಡ ಮುಸಲ್ಮಾನರಿಗೆ ಹೆಲ್ಪ್ ಮಾಡೋದು ಹೇಗೆ? ಮುಸಲ್ಮಾನರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡುತ್ತಾನೆ। ಕೇಂದ್ರ ಸರ್ಕಾರದಿಂದ ಮೌಲಾನಾ ಆಜಾದ್ ಫೆಲೋಶಿಪ್ ಅಂತ ಇತ್ತು, ನಮ್ಮ ಮಕ್ಕಳು PhD MPhil ಮಾಡೋರಿಗೆ ಒಂದು ಫೆಲೋಶಿಪ್ ಇತ್ತು, ಮೌಲಾನಾ ಆಜಾದ್ ಫೆಲೋಶಿಪ್। 35,000 ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ರು। ನಿಮಗೆ ಗೊತ್ತಿರಲಿ, 20 ಕೋಟಿ ಇರುವ ಮುಸಲ್ಮಾನರಿಗೆ ಇಡೀ ದೇಶದಲ್ಲಿ 700 ಜನಕ್ಕೆ ಕೊಡ್ತಿದ್ರು ಸರ್। ಇಡೀ ದೇಶದಲ್ಲಿ PhD ಮಾಡಕ್ಕೆ, MPhil ಮಾಡಕ್ಕೆ 700 ಜನಕ್ಕೆ ಕೊಡ್ತಿದ್ರು ಒಂದು ವರ್ಷಕ್ಕೆ। 20 ಕೋಟಿ ಮುಸಲ್ಮಾನರ ರೆಪ್ರೆಸೆಂಟ್ ಮಾಡುವ ಜನರ 700 ಜನಕ್ಕೆ ಅದನ್ನು ತೆಗೆದಾಕಿದ್ರು ಮೋದಿ। ಅರ್ಥ ಮಾಡ್ಕೊಳ್ಳಿ, ಇದೇನಾ ಮುಸಲ್ಮಾನರಿಗೆ ಹೆಲ್ಪ್ ಮಾಡೋದು? ಈ ದೇಶದ ಬಡ ಮಧ್ಯ ವರ್ಗದವರು ಉನ್ನತ ತಕ್ಷಣ PhD ಪಡಿಬೇಕು, MPhil ಪಡಿಬೇಕು ಅಂತ ಹೇಳಿ 35,000 ಕೊಡ್ತಾ ಇದ್ದದನ್ನ ಅದನ್ನು ಕಟ್ ಮಾಡಿದ ಮೋದಿ ಇವತ್ತು ಹೇಳ್ತಾರೆ ನಾವು ಬಡ ಮುಸಲ್ಮಾನರಿಗೆ ಸಹಾಯ ಮಾಡ್ತೀವಿ ಅಂತೇಳಿ। ಕೇಂದ್ರ ಸರ್ಕಾರದಲ್ಲಿ 5,000 ಇದ್ದಂತ ಬಡ್ಜೆಟ್ ಅನ್ನ 38% ಕಟ್ ಮಾಡಿದ್ರು। 2,000 ಚಿಲ್ಲರೆ ಏನೋ ಇದೆ, 2,700 ಏನೋ ಇದೆ ಈಗ। ಸ್ಕಾಲರ್ಶಿಪ್, ಮೆಟ್ರಿಕ್, ಪ್ರಿ ಮೆಟ್ರಿಕ್ ಎಲ್ಲಾ ಸ್ಕಾಲರ್ಶಿಪ್ ತೆಗೆದಾಕಿದ್ರು। ಇದೇನಾ ನೀವು ಬಡವರಿಗೆ ಹೆಲ್ಪ್ ಮಾಡೋಂಥದ್ದು? ಅಂದ್ರೆ ಇದೆಲ್ಲ ಬೂಟಾಟಿಕೆ, ನಿಮಗೆ ಗೊತ್ತಿರಲಿ, ಬಡವರಿಗೆ ಸಹಾಯ ಮಾಡುವಂಥದ್ದಲ್ಲ ಇದು। ಇದು ಓನ್ಲಿ ಚುನಾವಣೆಗೆ ಗೆಲ್ಲಲಿಕ್ಕೆ ಬೇಕಾಗಿ ಹಿಂದೂ ಮುಸ್ಲಿಂ ಅಂತೇಳಿ ಒಂದು ಅಜೆಂಡಾ ಬೇಕು। ಆ ಅಜೆಂಡಾ ಕಾರಣಕ್ಕೆ ಈ ರೀತಿ ತರ್ತಾ ಇದ್ರೆ ಇದರ ನಂತರ ಇನ್ನೊಂದು ಬರ್ತದೆ, ಇದರ ನಂತರ ಇನ್ನೊಂದು ಬರ್ತದೆ, ಇದು ಬರ್ತಾನೆ ಇರ್ತದೆ। ಹಾಗಾಗಿ ಸಾಕಷ್ಟು ಇನ್ನೂ ಜನರು ಮಾತನಾಡಕ್ಕಿರೋ ಕಾರಣ ನಾನು ಹೆಚ್ಚು ಮಾತಾಡೋದಿಲ್ಲ। ಎಷ್ಟು ಹೇಳುವಂಥದ್ದು, ಮಂಡ್ಯದ ಜನತೆಗೆ, ಉಲಮಾಗಳಿಗೆ, ಮುತವಲ್ಲಿಗಳಿಗೆ ಈ ಹೋರಾಟ ನಿಲ್ಲಬಾರದು। ಯಾವ ರೀತಿ ನಾವು NRC CAA ಹೋರಾಟವನ್ನ ಕಾಗಜ್ ಹಮ್ ನಹೀ ದಿಖಾಯೆಂಗೆ ಅಂತ ಹೇಳಿ ಇಡೀ ದೇಶದಲ್ಲಿ ಚಳುವಳಿಯನ್ನು ಮಾಡಿದ್ವು। ನಿಮ್ಮ ಅಪ್ಪ ಬಂದ್ರು ನಾವು ಪೇಪರ್ ತೋರಿಸೋದಿಲ್ಲ, ನಿಮ್ಮ ಅಪ್ಪ ಬಂದ್ರು ನಾನು ಪೇಪರ್, ಈ ದೇಶದಲ್ಲಿ ನಂದು ಅಂತ ಹೇಳಕ್ಕೆ ನಿನಗೆ ಯಾಕೋ ಪೇಪರ್ ತೋರಿಸ್ಬೇಕು ಅಂತ ಹೇಳಿ ಯಾವ ರೀತಿ ನಿಟ್ಟುವ, ಈ ದೇಶ ನಮ್ಮಪ್ಪಂದು ರೀ, ನೀನ್ ಯಾರಪ್ಪ, ನೀನ್ ಈ ದೇಶದವನು ಅಂತ ಕೇಳಕ್ ನೀನ್ ಯಾರು? ನಿನಗೆ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ, ಈ ದೇಶದ ಮಕ್ಕಳು ನಾವು, ನಿನಗೆ ಕಾಗದ ತೋರಿಸೋದಿಲ್ಲ। ಅದೇ ರೀತಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ। ಯಾಕಂದ್ರೆ ಇದು ಸರ್ಕಾರದ ಸೊತ್ತಲ್ಲ, ಯಾರ ಅಪ್ಪನ ಸೊತ್ತಲ್ಲ, ನಮ್ಮ ಅಪ್ಪ ನಮ್ಮ ಹಿರಿಯಂದಿರುವಂತ ಖಬರಸ್ತಾನ। नहीं छोड़ेंगे खबरस्तान, नहीं छोड़ेंगे मस्जिद मदरसा, ये आवाज हम लोग बुलंद करना है। इंसाफ की आवाज, वक्त बचाओ, वक्त बचाओ, इंसाफ की बुनियाद, वक्त बचाओ, नहीं छोड़ेंगे खबरस्तान, नहीं छोड़ेंगे, नहीं छोड़ेंगे, नहीं छोड़ेंगे खबरस्तान, नहीं छोड़ेंगे, नहीं छोड़ेंगे, नहीं छोड़ेंगे मस्जिद मदरसा, नहीं छोड़ेंगे, नहीं छोड़ेंगे। ये आवाज बुलंद करना है। और हमारे नौजवान साथियों, हमारे नौजवान जागना है। मोबाइल के दुनिया से, IPL का दुनिया से आप जागना है। ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ಇಲ್ಲಿ ಅಳಿವು ಉಳಿವಿನ ಪ್ರಶ್ನೆ।
ನಮ್ಮ ಸಂವಿಧಾನದ ಪ್ರಶ್ನೆ, ನಮ್ಮ ಪ್ರಜಾತಂತ್ರದ ಪ್ರಶ್ನೆ. ಯುವ ಜನತೆ ಎಚ್ಚೆತ್ತುಕೊಂಡು ಈ ಹೋರಾಟದ ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿ ಕರೆಯನ್ನ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.